ಮೇತರ್ನ ಟಾಪ್ ಸ್ಪೀಡ್ ಚೆಕ್ ಮಾಡ್ತಾ ಇದೀವಿ. ಎಕಾನಮಿ, ರೈಡು, ಸ್ಪೋರ್ಟ್ಸ್ ಮೋಡು, ಮೂರು ಮೋಡಲ್ಲೂ ಚೆಕ್ ಮಾಡೋಣ. ಸ್ಪೋರ್ಟ್ಸ್ ಮೋಡಲ್ಲಿ 85% ಆರಾಮಾಗಿ ರೀಚ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವು ಇವತ್ತು ನಮ್ಮ ಮೇತರ್ನ ಟಾಪ್ ಸ್ಪೀಡ್ ಚೆಕ್ ಮಾಡ್ತಾ ಇದೀವಿ. ಇದರಲ್ಲಿ 3 ಥರ ರೈಡ್ ಮೋಡ್ ಬರುತ್ತೆ. ಎಕಾನಮಿ, ರೈಡು, ಸ್ಪೋರ್ಟ್ಸ್ ಮೋಡು, ಮೂರು ಮೋಡಲ್ಲೂ ಚೆಕ್ ಮಾಡೋಣ. ಮೂರು ಮೋಡ್ ಎಷ್ಟು ಟಾಪ್ ಸ್ಪೀಡ್ ಆಗ್ತೈತೆ, ನಿಮಗೆ ಎಕಾನಮಿ ಎಷ್ಟು ಸ್ಪೀಡ್ ಹೋಗ್ಬೋದು, ರೈಡ್ ಮೋಡ್ ಎಷ್ಟು ಸ್ಪೀಡ್ ಹೋಗ್ಬೋದು, ಸ್ಪೋರ್ಟ್ಸ್ ಮೋಡ್ ಎಷ್ಟು ಟಾಪ್ ಸ್ಪೀಡ್ ಆಗ್ಬೋದು ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀವಿ. ನಾವೀಗ ಫಸ್ಟ್ ಚೆಕ್ ಮಾಡ್ತಾ ಇರೋದು ಎಕಾನಮಿ ಮೋಡು. ಎಕಾನಮಿ ಮೋಡಲ್ಲಿ ನಿಮಗೆ ಸ್ಪೀಡ್ ಕಡಿಮೆ ಇರುತ್ತೆ, ರೇಂಜ್ ತುಂಬ ಜಾಸ್ತಿ ಕೊಡುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ತಿರ್ಬೋದು, ಗಾಡೀಲಿ ನಿಮಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ಮೆನ್ಷನ್ ಆಗಿರೋದೇ ನಿಮ್ಗೆ ರೇಂಜ್ ಅಂತ ಕರೀತಾರೆ. ಎಕಾನಮಿ ಮೋಡಲ್ಲಿ ನಿಮಗೆ ಒಂದು 51 ಟಾಪ್ ಸ್ಪೀಡ್ ಆಗ್ತೈತೆ, ರೇಂಜ್ ಜಾಸ್ತಿ ಕೊಡುತ್ತೆ. ಬನ್ನಿ ಇವಾಗ ರೈಡ್ ಮೋಡ್ ಎಷ್ಟು ಟಾಪ್ ಸ್ಪೀಡ್ ಆಗ್ತೈತೆ ಚೆಕ್ ಮಾಡೋಣ. ಒಂದು ರೈಡ್ ಮೋಡಿಂದ ಇನ್ನೊಂದು ರೈಡ್ ಮೋಡ್ಗೆ ನಿಮಗೆ ರೇಂಜ್ ತುಂಬ ಡಿಫ್ರೆನ್ಸ್ ಆಗುತ್ತೆ. ರೈಡ್ ಮೋಡಲ್ಲಿ ಇನಿಷಿಯಲ್ ಫುಲ್ಲು ತುಂಬ ಚೆನ್ನಾಗಿದೆ. ಡೌನ್ ಇರೋದ್ರಿಂದ 68-69 ಆರಾಮಾಗಿ ಹೋಗ್ತಾ ಇದೆ. ನೀವು ಆ್ಯಾವ್ರೇಜ್ ಒಂದು ಸ್ಟ್ರೈಟ್ ಹೋಗ್ತೀನಿ ಅಂದರೆ ನಿಮಗೆ 65 ಆರಾಮಾಗಿ ರೈಡ್ ಮೋಡಲ್ಲಿ ರೀಚ್ ಮಾಡ್ಬೋದು. ಬನ್ನಿ ಇವಾಗ ಸ್ಪೋರ್ಟ್ಸ್ ಮೋಡ್ ಆಗಿದೆ ಅಂತ ಚೆಕ್ ಮಾಡೋಣ. ಸ್ಪೋರ್ಟ್ಸ್ ಮೋಡಿನ ಇನಿಷಿಯಲ್ ಫುಲ್ ಮಾತ್ರ ಸಕ್ಕದಾಗಿದೆ ಗುರು. ಸ್ಪೋರ್ಟ್ಸ್ ಮೋಡಲ್ಲಿ 85% ಆರಾಮಾಗಿ ರೀಚ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೀವು ಹೇಗೆ ಈ ಗಾಡಿಗಳು ಎಕಾನಮಿ, ರೈಡು, ಸ್ಪೋರ್ಟ್ಸ್ ಮೋಡ್ ನೋಡ್ತಾ ಇದ್ದೀರಾ, ಅದೇ ಥರ ಈ ಗಾಡಿಗಳಲ್ಲಿ ಒಂದೊಂದು ರೈಡ್ ಮೋಡ್ಗಳಿಗೂ ಸಪ್ರೇಟ್ ಸ್ಪೀಡ್ ಲಾಕ್ ಮಾಡಿರ್ತಾರೆ. ಸ್ಪೀಡ್ ಲಾಕ್ ಇರೋದ್ರಿಂದ 85+90 ರೀಚ್ ಆಗುತ್ತೆ ಹೊರತು ನಿಮಗೆ ಇದ್ರ ಮುಂದೆ ರೀಚ್ ಆಗಲ್ಲ. ಇದು ಅಷ್ಟೇ ಇದ್ರ ಟಾಪ್ ಸ್ಪೀಡು. ಈ ಥರ ಹೈವೇಗಳಲ್ಲಿ ನೀವು 85-90 ಸ್ಪೋರ್ಟ್ಸ್ ಮೋಡಲ್ಲಿ ಆರಾಮಾಗಿ ರೀಚ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.